ದಿ ಆ್ಯಾವ್ರೇಜ್ ಲೈಫ್ ಸ್ಪ್ಯಾನ್ ಆಫ್ ಎನ್ ಇಂಡಿಯನ್ ಇಸ್ 70 to 74 years. 74-72 ಹೆಂಗಸರಿಗೆ, 70-72 ಗಂಡಸರಿಗೆ. ಸೊ 30-32 ವರ್ಷ ಹೆಚ್ಚಾಗಿದೆ. ಸೊ ದಿಸ್ ಈಸ್ ಕಾಲ್ಡ್ ಎಸ್ ಲೈಫ್ ಸ್ಪ್ಯಾನ್. ದ ಲೈಫ್ ಸ್ಪ್ಯಾನ್ ಆಫ್ ಎನ್ ಇಂಡಿಯನ್ ಈಸ್ ವೆರಿ ಲಾಂಗ್ ಟುಡೇ. 70-72 ವರ್ಷ ಚೆನ್ನಾಗಿರ್ತಾರೆ. ಆದರೆ ಈಗ ಹೇಳಿದ್ನಲ್ಲ, ಸೆಲ್ಯೂಟೋಜೆನಿಸಿಸ್ ಪೆಥೋಜೆನಿಸಿಸ್ ಪ್ರಕಾರ ಹೆಲ್ತ್ ಸ್ಪ್ಯಾನ್ ಅಂತ ಮಾತಾಡೋದ್ವಲ್ಲ ನಾವು, ಆವಾಗ 40 ವರ್ಷದವರೆಗೂ ಹೆಲ್ತಿಯಾಗಿರೋರು ಪಾಪ ಒಂದು ನ್ಯೂಮೋನಿಯಾ ಆಯಿತು ಸತ್ತೋಗ್ಬಿಡೋರು. ಇವತ್ತು ಹಾಗಲ್ಲ, 55-60 ವರ್ಷದವರೆಗೂ ಚೆನ್ನಾಗಿರ್ತಾರೆ. ಡಯಾಬಿಟಿಸ್ ಬಂತು, ಇನ್ನು 5 ವರ್ಷ ಆದಮೇಲೆ ಕಿಡ್ನಿ ಫೇಲ್ಯೂರ್ ಆಯಿತು, ಇನ್ನು 3 ವರ್ಷ ಆದಮೇಲೆ ಹಾರ್ಟ್ ಫೇಲ್ಯೂರು, ಹಾರ್ಟ್ ಅಟ್ಯಾಕ್ ಆಯಿತು, ಸಫರಿಂಗ್ ಆಗಿಬಿಟ್ಟು 72-74 ವರ್ಷಕ್ಕೆ ಸತ್ತೋಗ್ತಾರೆ. 60-72-74 ವರ್ಷದವರೆಗೂ ದೇ ಸಫರ್. ಇನ್ ಅವರ್ ಕಂಟ್ರಿ, unfortunate concept, do not take me, that's my personal opinion, the so-called modern medicine has increased the lifespan, but it is struggling to improve the health span. Absolutely. Health span ಅನ್ನು ಔಷಧಿನಲ್ಲಿ ನಾವು ಮಾಡ್ತೀವಿ ಅಂದರೆ ಅದು ಕಷ್ಟ. ಕೆಲವು ಮಾತ್ರ, ಇವಾಗ ನ್ಯೂಟ್ರಿಷಿಯಸ್ ಫುಡ್, ಕೆಲವು ರೀಪ್ಲೇಸ್ಮೆಂಟ್ಸ್, ವಿಟಮಿನ್ ಡಿ ಆ್ಯಂಡ್ B12 ಅಂತ ಹೇಳ್ತೀವಲ್ಲ, ಆ ಥರದ್ದು ಪರವಾಗಿಲ್ಲ. ಬಟ್ ಈ ಮಾತ್ರೆ ತೊಗೊಂಡ್ಬಿಡ್ತೀನಿ, ನಾನು ಎಲ್ಲ ಚೆನ್ನಾಗಿರ್ತೀನಿ, ಆ ಮಾತ್ರೆ ತೊಗೊಂಡ್ಬಿಡ್ತೀನಿ, ನಾನು ಹಾರ್ಟ್ ಚೆನ್ನಾಗಿರುತ್ತೆ ಅನ್ನೋದು ನಿಜವಾಗ್ಲೂ ಕಷ್ಟ ಹೇಳೋದು. ಅದಕ್ಕೆ ವಿ ನೌ ಹ್ಯಾವ್ ಟು ಇಂಟ್ರೋಸ್ಪೆಕ್ಟ್. ನಮ್ಮಲ್ಲೇ ನಾವು ಯೋಚನೆ ಮಾಡಿ, ಲೈಫ್ ಸ್ಪ್ಯಾನ್ ಅಂತೂ ಚೆನ್ನಾಗಿದೆ, 72 ವರ್ಷ ಚೆನ್ನಾಗಿದ್ದೀನಿ, 71 ವರ್ಷದವರೆಗೂ ಹೆಲ್ತಿಯಾಗಿರ್ಬೋದಾ? ಇನ್ನೊಂದು 6 ತಿಂಗಳು ಅಯ್ಯೋ ಅಪ್ಪ ಅಂದ್ಬಿಟ್ಟು ಡಮಾರ್ ಅಂತ ಹೋಗ್ಬಿಡ್ಬೋದು. ಅದನ್ನು ಯೋಚನೆ ಮಾಡಬೇಕು. ದಿಸ್ ಈಸ್ ವಾಟ್ ಐ ಆಮ್ ಟಾಕಿಂಗ್ ಅಬೌಟ್. ಸೊ ಲೆಟ್ಸ್ ನಾಟ್ ಬ್ಲೇಮ್ ಮೆಡಿಕೇಷನ್. ಇಟ್ ಹ್ಯಾಸ್ ರಿಯಲಿ ಹೆಲ್ಪ್ ಪೀಪಲ್ ಫ್ರಮ್ ಸಡನ್ಲಿ ಡೈಯಿಂಗ್. But let's probably introspect and think medication is not going to improve your health. Only the lifespan. Lifespan improves. You can do well, you can be alive, etc.